ನಮ್ಮ ಬಳಿ 10 ವೋಲ್ಟ್ ಹಾಗೂ 50 ವ್ಯಾಟ್ ರೇಟಿಂಗ್ ಇರುವ ಬಲ್ಬ್ ಇದೆ ಹಾಗೂ ಅದು 5 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಂಡಿದೆ. ಬಲ್ಬ್ನಲ್ಲಿ ಉತ್ಪಾದನೆಯಾಗುವ ಅಥವಾ ಕರಗಿದ ಸಾಮರ್ಥ್ಯವನ್ನ ಕಂಡುಹಿಡಿಯೋದಕ್ಕೆ ಇಲ್ಲಿ ನಮಗೆ ಹೇಳಿದ್ದಾರೆ. ಇಂತಹ ಪ್ರಶ್ನೆಗಳನ್ನ ನಾನು ಮೊದಲ ಬಾರಿಗೆ ನೋಡಿದಾಗ ನನಗೆ ಒಂದು ಗೊಂದಲ ಉಂಟಾಗಿತ್ತು. ಏನಪ್ಪಾ ಅಂದ್ರೆ ನೋಡಿ, 50 ವ್ಯಾಟ್ ಸಾಮರ್ಥ್ಯವನ್ನ ಅವರೇ ಕೊಟ್ಟಿರುವಾಗ ನಮಗೆ ಕಂಡುಹಿಡಿಯೋಕೆ ಹೇಳಿರುವಂತ ಸಾಮರ್ಥ್ಯ ಯಾವುದು? ಅದನ್ನೇ ಮೊದಲು ನಾವು ಬಗೆಹರಿಸಬೇಕಾಗಿರುವಂತಹ ವಿಷಯ. ಹಂತ ಹಂತವಾಗಿ ನೋಡೋಣ. ಮೊದಲ ಹಂತ, ಕೇಳಿರುವುದನ್ನ ಬರೆಯೋಣ. ಅಂದ್ರೆ ನಮ್ಗಿಲ್ಲಿ ಸಾಮರ್ಥ್ಯವನ್ನ ಕೇಳಿರೋದ್ರಿಂದ P is equal to question mark ಅಂತ ಹಾಕೊಂಡಿದೀನಿ. ಇನ್ನು ಮುಂದಿನ ಹಂತ, ನೀಡಿರುವ ಮಾಹಿತಿಯನ್ನ ಬರೆಯೋದು. ಏನ್ ಮಾಹಿತಿ ನೀಡಿದ್ದಾರೆ? ರೇಟಿಂಗ್ ಅದರ ಮೇಲೆ 10 ವೋಲ್ಟ್ ಹಾಗೂ 50 ವ್ಯಾಟ್ ಅಂತ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಂಡಿದೀನಿ. ನಂತರ ಈ ತುದಿಯಿಂದ ಈ ತುದಿಗೆ ವೋಲ್ಟೇಜ್ 5 ವೋಲ್ಟ್ಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಅದನ್ನ ನಾನೀಗ ಬರ್ಕೊಳ್ತಾ ಇದ್ದೀನಿ. V is equal to 5 ವೋಲ್ಟ್. ಹಾಗಾದ್ರೆ ಈ ರೇಟಿಂಗ್ ಅಂದ್ರೆ ಏನು? ಈ ಬಲ್ಬ್ನ ವೋಲ್ಟೇಜ್ 10 ವೋಲ್ಟ್ ಹಾಗೂ ಸಾಮರ್ಥ್ಯವನ್ನ 50 ವ್ಯಾಟ್ ಅಂತ ಅವರೇ ಕೊಟ್ಟಿದ್ದಾರೆ. ಆದ್ರೆ ಮಂಡಲದಲ್ಲಿ ನಮಗೆ ವೋಲ್ಟೇಜ್ 5 ವೋಲ್ಟ್ ಹತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ 50 ವ್ಯಾಟ್ ಸಾಮರ್ಥ್ಯ ಅವರೇ ಕೊಟ್ಟಿರೋದ್ರಿಂದ ಕರಗಿದ ಸಾಮರ್ಥ್ಯ 50 ವ್ಯಾಟ್ಗಿಂತ ಕಡಿಮೆ ಇರಬೇಕು. ಆದ್ರಿಂದ ಸಾಮರ್ಥ್ಯ ಕೂಡ 50 ವ್ಯಾಟ್ಗಳು ಆಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬಹುದು ಅಂತ ನೋಡೋಣ. ಹಿಂದಿನ ಸಮಸ್ಯೆಗಳಲ್ಲಿ ರೋಧವನ್ನ ನೀಡಲಾಗಿತ್ತು, ಆದ್ರೆ ಇಲ್ಲಿ ಬಲ್ಬ್ನ ರೋಧ ಕೂಡ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಓಮ್ನ ನಿಯಮವನ್ನ ಬಳಸ್ಕೊಂಡು ಪ್ರವಾಹ ಲೆಕ್ಕ ಹಾಕಿ ಈ ಸಾಮರ್ಥ್ಯವನ್ನ ಕೂಡ ಲೆಕ್ಕ ಹಾಕಬಹುದಿತ್ತು. ಆದ್ರಿಂದ ನಮ್ಮ ಮೊದಲ ದೊಡ್ಡ ಹಂತ ಏನು ಅಂದ್ರೆ ಬಲ್ಬ್ನ ರೋಧವನ್ನ ಕಂಡುಹಿಡಿಯೋದು. ಈಗ ನಮಗೆ ಬಲ್ಬ್ನ ರೇಟಿಂಗ್ ಪ್ರಕಾರ ವೋಲ್ಟೇಜ್ 10 ವೋಲ್ಟ್ ಇದ್ದಾಗ ಸಾಮರ್ಥ್ಯ 50 ವ್ಯಾಟ್ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಈ ರೋಧವನ್ನ ಕಂಡುಹಿಡಿಯೋದಕ್ಕೆ ನಾನೇನ್ ಮಾಡ್ತೀನಿ, ಸಾಮರ್ಥ್ಯದ ಸೂತ್ರವನ್ನ ಬರ್ಕೊಳ್ತಾ ಇದ್ದೀನಿ. P is equal to V into I. ಇದನ್ನ ನಾನು ಓಮ್ನ ನಿಯಮವನ್ನ ಪರಿಗಣಿಸ್ತಾ ಈ V ಜಾಗದಲ್ಲಿ IR ಅನ್ನ ಗುಣಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ P is equal to I square into R ಬಂದಿದೆ. ನಂತರ ಇದೇ I ಜಾಗಕ್ಕೆ ನಾನು V by R ಅನ್ನ ಪರಿಗಣಿಸ್ತಾ ಇದ್ದೀನಿ. ಯಾಕಂದ್ರೆ I is equal to V by R ಅಲ್ವಾ ಓಮ್ನ ನಿಯಮದ ಪ್ರಕಾರ. ಹಾಗಾಗಿ ಈಗ ಇದನ್ನೇ ನಾನು ಪರಿಗಣಿಸಿ ಆಯಾ ಮೌಲ್ಯಗಳನ್ನ ಜಾಗಗಳಲ್ಲಿ ಬರ್ಕೊಳ್ತಾ ಇದ್ದೀನಿ. 50 ಅಂದರೆ 50 ವ್ಯಾಟ್ ಕೊಟ್ಟಿದ್ದಾರೆ ಸಾಮರ್ಥ್ಯ, ಹಾಗೂ 10 ಸ್ಕ್ವೇರ್ ಅಂದ್ರೆ ಇಲ್ಲಿ ಕೊಟ್ಟಿರುವಂತ ವಿಭವಾಂತರ. ಹಾಗಾಗಿ 10 ಸ್ಕ್ವೇರ್ ಡಿವೈಡೆಡ್ ಬೈ 6. ಈಗ ನನಗೆ ಬೇಕಾಗಿರೋದು ರೋಧ. ಹಾಗಾಗಿ ಇದನ್ನ ನಾನು ಎಡಬದಿಯಲ್ಲಿ ಬರ್ಕೊಂಡು 50ಅನ್ನ ಬಲಬದಿಯಲ್ಲಿ ಬರ್ಕೊಳ್ತಾ ಇದ್ದೀನಿ. 10 ಸ್ಕ್ವೇರ್ ಅನ್ನ 100 ಅಂತ ಬರ್ಕೊಳ್ಬಹುದು. ಹಾಗೆ ಡಿವೈಡೆಡ್ ಬೈ 50, ಅಂಶದಲ್ಲಿರುವಂತ 1 0 ಹಾಗೂ ಛೇದದಲ್ಲಿರುವಂತ 1 0 ಒಡೆದಾಕಲಾಗುತ್ತೆ. ಉಳಿದಿದ್ದು 10ಅನ್ನ 5ರಿಂದ ಭಾಗಿಸಿದಾಗ ನಮಗೆ 2 ಸಿಗುತ್ತೆ. ಹಾಗಾಗಿ ಸಿಕ್ಕಿರುವಂತಹ ರೋಧ ಈ ಬಲ್ಬ್ನದ್ದು 2 ಓಮ್ಗಳು ಅಂತ ಗೊತ್ತಾಯ್ತು. ಈಗ ಇದೇ ರೋಧವನ್ನ ಹಾಗೂ 5 ವೋಲ್ಟ್ ವಿಭವಾಂತರನ್ನ ಒಳಗೊಂಡಿರುವಂತಹ ಇನ್ನೊಂದು ಮಂಡಲವನ್ನ ಬರ್ಕೊಂಡಿದ್ದೀನಿ ನೋಡಿ. 2 ಓಮ್ಗಳಷ್ಟು ರೋಧ ಹಾಗೂ 5 ವೋಲ್ಟ್ಗಳಷ್ಟು ವಿಭವಾಂತರ. ಈ ಮಂಡಲಕ್ಕೆ ನಾನು ಈಗ ಸಾಮರ್ಥ್ಯವನ್ನ ಕಂಡುಹಿಡಬೇಕು. ಹಾಗಾಗಿ ಇದೇ ಸಾಮರ್ಥ್ಯದ ಸೂತ್ರವನ್ನ ಬರ್ಕೊಳ್ತಾ ಇದ್ದೀನಿ. P is equal to V square divided by R. ಇಲ್ಲಿ V ಸ್ಕ್ವೇರ್ ಅಂದರೆ 5 ವೋಲ್ಟ್ಗಳು. ಹಾಗಾಗಿ 5 ಸ್ಕ್ವೇರ್ ಡಿವೈಡೆಡ್ ಬೈ R ಅಂದರೆ 2 ಓಮ್ಗಳು ಡಿವೈಡೆಡ್ ಬೈ 2. 5 ಸ್ಕ್ವೇರ್ನ ನಾವು 25 ಅಂತ ಬರ್ಕೊಳ್ಬಹುದು ಡಿವೈಡೆಡ್ ಬೈ 2. ಹಾಗಾಗಿ 25ಅನ್ನ ನಾವು 2ರಿಂದ ಭಾಗಿಸಿದಾಗ ನಮಗೆ ಸಿಗುವಂತ ಮೌಲ್ಯ 12.5 ವ್ಯಾಟ್ಗಳು. ಆದ್ರಿಂದ ನಾವು ಇಲ್ಲಿ ನಿರೀಕ್ಷೆ ಮಾಡಿದಂತೆ 50 ವ್ಯಾಟ್ಗಳಿಗಿಂತ ಕರಗಿದ ಸಾಮರ್ಥ್ಯ ನೋಡಿ 12.5 ವ್ಯಾಟ್ ಸಿಕ್ಕಿದೆ. ಅದಕ್ಕಿಂತ ಕಡಿಮೆ ಮೌಲ್ಯ ನಮಗೆ ಇಲ್ಲಿ ಸಿಕ್ಕಿದೆ. ಈಗ ಈ ಸಮಸ್ಯೆಯ ಸಾರಾಂಶವನ್ನ ನೋಡೋದಾದ್ರೆ, ಮೊದಲ ಹಂತ ನಾವು ಎಂದಿಗೂ ರೇಟಿಂಗ್ ಮೂಲಕ ರೋಧವನ್ನ ಲೆಕ್ಕ ಹಾಕಬೇಕು. ನಂತರ ಅದನ್ನ ಸರಳ ಮಂಡಲದ ರೂಪದಲ್ಲಿ ಬರ್ಕೊಳ್ಬೇಕು. ಆಗ ರೋಧ ಹಾಗೂ ವಿಭವಾಂತರವನ್ನ ಒಳಗೊಂಡಿರುವಂತಹ ವಿದ್ಯುತ್ ಸಾಮರ್ಥ್ಯದ ಸೂತ್ರದ ಮೂಲಕ ನಾವು ಕರಗಿದ ಸಾಮರ್ಥ್ಯವನ್ನ ತಿಳ್ಕೊಳ್ಬಹುದು. ಈಗ ಇನ್ನೊಂದು ಸಮಸ್ಯೆಯನ್ನ ನೋಡೋಣ. ಇಲ್ಲಿ 2 ಬಲ್ಬ್ಗಳಿದಾವೆ. ಒಂದು ಬಲ್ಬ್ 20 ವೋಲ್ಟ್ 200 ವ್ಯಾಟ್ಗಳ ರೇಟಿಂಗ್ ಅನ್ನ ಹೊಂದಿದೆ. ಮತ್ತೊಂದು ಬಲ್ಬ್ 20 ವೋಲ್ಟ್ 50 ವ್ಯಾಟ್ಗಳನ್ನ ಹೊಂದಿದೆ. ಹಾಗೂ ಇದೆರಡು ಬಲ್ಬ್ಗಳು ಸರಣಿಯಲ್ಲಿ ಸಂಪರ್ಕಗೊಂಡಿವೆ. ಅಷ್ಟೇ ಅಲ್ಲ, ಈ 2 ಬಲ್ಬ್ಗಳ ಸಂಪರ್ಕ ಬ್ಯಾಟರಿ 40 ವೋಲ್ಟ್ ಅಷ್ಟು ವಿಭವಾಂತರವನ್ನ ಹೊಂದಿದೆ. ಇಲ್ಲಿ ಕೇಳಿರುವಂತಹ ಪ್ರಶ್ನೆ, ಯಾವ ಬಲ್ಬ್ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತೆ ಅಂತ. ಹಿಂದಿನ ಸಮಸ್ಯೆಯಲ್ಲಿ ನಿಮಗೆ ಹೇಳಿದ್ದೆ, ನಮ್ಮ ಮೊದಲ ಹಂತ ಯಾವಾಗಲೂ ರೋಧವನ್ನ ಲೆಕ್ಕ ಹಾಕೋದಾಗಿರುತ್ತೆ. ಹಾಗಾಗಿ ಆದ್ರಿಂದ ಮೊದಲನೇ ಬಲ್ಬಿಗೆ ನೀವು ರೋಧವನ್ನ ಕಂಡುಹಿಡಿಬೇಕು ಅಂದ್ರೆ ಇದೇ ಸೂತ್ರವನ್ನ ಬಳಸ್ಕೊಳ್ಬಹುದು. ಈ R ನ ಎಡಬದಿಯಲ್ಲಿ ಹಾಕಿ P ಅನ್ನ ಬಲಬದಿಯಲ್ಲಿ ಅಂದ್ರೆ ಛೇದಕ್ಕೆ ತಗೊಂಡ್ರೆ ನಿಮಗೆ ವಿಭವಾಂತರ ಇಲ್ಲಿ ಗೊತ್ತಿದೆ. ಮೊದಲನೇ ಬಲ್ಬ್ಗೆ 20 ವೋಲ್ಟ್ಗಳು ಹಾಗೂ ಸಾಮರ್ಥ್ಯ 200 ವ್ಯಾಟ್ಗಳು ಅಂತ. ಹಾಗಾಗಿ ನೀವೇ ಇದನ್ನ ಸ್ವತಃ ಲೆಕ್ಕ ಮಾಡಬಹುದಾ ಅಂತ ಪ್ರಯತ್ನ ಪಡಿ. ನಾನು ನಿಮಗೆ ಹೇಳೋದಾದ್ರೆ ನೋಡಿ, 20 ಸ್ಕ್ವೇರ್ ಅಂತ ಬರುತ್ತೆ. ಹಾಗಾಗಿ 20 × 20 ನಮಗೆ 400
ವಿಭವಾಂತರ ಡಿವೈಡೆಡ್ ಬೈ ಕೊಟ್ಟಿರುವಂತ 200 ವ್ಯಾಟ್ಗಳಷ್ಟು ಸಾಮರ್ಥ್ಯ. 400 ಡಿವೈಡೆಡ್ ಬೈ 200 ನಿಮಗೆ ಗೊತ್ತೇ ಇದೆ, ಅದು 2 ಓಮ್ಗಳು. ಅದರಿಂದ ನಮಗೆ ಮೊದಲ ಬಲ್ಬಿನ ರೋಧ 2 ಓಮ್ಗಳಷ್ಟು ಸಿಗ್ತಾ ಇದೆ. ಇನ್ನು ಎರಡನೇ ಬಲ್ಬಿಗೆ ಬಂದ್ರೆ ಅದೇ ಸೂತ್ರದೊಂದಿಗೆ 20 × 20 400 ವೋಲ್ಟ್ಗಳಷ್ಟು ವಿಭವಾಂತರ ಸಿಕ್ಕಿದೆ. ಡಿವೈಡೆಡ್ ಬೈ 50 ನಾವು ಮಾಡಬೇಕು. ಹಾಗಾಗಿ 400 ಡಿವೈಡೆಡ್ ಬೈ 50 ಮಾಡಿದಾಗ ನಮಗೆ 8 ಓಮ್ಗಳಷ್ಟು ರೋಧ ಎರಡನೇ ಬಲ್ಬಿಗೆ ಸಿಗ್ತಾ ಇದೆ. ಮಂಡಲ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಮೊದಲನೇ ಬಲ್ಬಿನ ರೋಧ 2 ಓಮ್ಗಳು ಹಾಗೂ ಎರಡನೇ ಬಲ್ಬಿನ ರೋಧ 8 ಓಮ್ಗಳು. ಹಾಗೆ ಮಂಡಲದ ವಿಭವಾಂತರ 40 ವೋಲ್ಟ್ಗಳು. ಈಗ ನೀವು ಈ ಬಲ್ಬ್ಗಳ ಸಾಮರ್ಥ್ಯವನ್ನ ಪ್ರತ್ಯೇಕವಾಗಿ ಕಂಡುಹಿಡಿಬಹುದು. ಅಂದ್ರೆ ಈ ವಿಭವಾಂತರ ಹಾಗೂ ರೋಧವನ್ನ ಒಳಗೊಂಡು ಪ್ರತ್ಯೇಕವಾಗಿ ಆಯಾ ಜಾಗಗಳಿಗೆ ಮೌಲ್ಯಗಳನ್ನ ಬರ್ಕೊಂಡು ಸಾಮರ್ಥ್ಯವನ್ನ ಕಂಡುಹಿಡಿಯಬಹುದು. ಅಥವಾ ಈ ಮಂಡಲಕ್ಕೆ ಪ್ರವಾಹವನ್ನ ಕಂಡುಹಿಡ್ಕೊಂಡು ಅದರ ಜೊತೆಗೆ ರೋಧವನ್ನ ಗುಣಿಸಿ ಕೂಡ ನೀವು ಸಾಮರ್ಥ್ಯವನ್ನ ಕಂಡುಹಿಡಿಯಬಹುದು. ನಾನೇನ್ ಮಾಡ್ತೀನಿ ಅಂದ್ರೆ ಮೊದಲು ನಾನು ಪ್ರವಾಹವನ್ನ ಕಂಡುಹಿಡಿಕೊಂಡು ನಂತರ ಸಾಮರ್ಥ್ಯವನ್ನ ಲೆಕ್ಕ ಹಾಕ್ತೀನಿ. ಇದೆರಡು ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧಗಳಾಗಿರೋದ್ರಿಂದ ನಾವು ಇದನ್ನ ಕೂಡಿಸಬಹುದು. ಹಾಗಾಗಿ 2 + 8 10 ಓಮ್ಗಳಷ್ಟು ರೋಧವನ್ನ ಈ ಮಂಡಲ ಹೊಂದಿದೆ. ಹಾಗಾಗಿ ಈ ರೀತಿಯಾಗಿ ಬರ್ಕೊಂಡಿದ್ದೀನಿ, 10 ಓಮ್ಗಳು ಹಾಗೂ 40 ವೋಲ್ಟ್ಗಳಷ್ಟು ವಿಭವಾಂತರ ಅಂತ. ಈಗ ನನಗೆ ಬೇಕಾಗಿರೋದು ಪ್ರವಾಹ. ಹಾಗಾಗಿ I = V/R ಅಂದ್ರೆ ಓಮ್ನ ನಿಯಮವನ್ನ ಬರ್ಕೊಂಡಿದ್ದೀನಿ. V ಜಾಗದಲ್ಲಿ 40 ಹಾಗೂ ರೋಧದ ಜಾಗದಲ್ಲಿ 10. ಈಗ ನನಗೆ ಸಿಕ್ತಿರುವಂತ ಪ್ರವಾಹ 40 ಡಿವೈಡೆಡ್ ಬೈ 10 ಮಾಡಿದಾಗ ನನಗೆ 4 ಆಂಪಿಯರ್ ಅಷ್ಟು ಪ್ರವಾಹ ಸಿಗ್ತಾ ಇದೆ. ಹಾಗಾಗಿ ಈ ಮಂಡಲದಲ್ಲಿ ಹರಿತಾ ಇರುವಂತಹ ಪ್ರವಾಹ 4 ಆಂಪಿಯರ್ಗಳು. ಇದನ್ನೇ ನಾವೇನಾದ್ರೂ ಈ ಸಾಮರ್ಥ್ಯದ ಸೂತ್ರಕ್ಕೆ ಬರ್ಕೊಂಡ್ರೆ ಪ್ರವಾಹದ ಜಾಗಕ್ಕೆ ಅಂದ್ರೆ I² ಅಂತಿದೆ. ಹಾಗಾಗಿ 4² ಆಗುತ್ತೆ. 4 × 4 16 × ರೋಧ 2 ಆಗಿದೆ. 16 × 2 32 ವ್ಯಾಟ್ಗಳಷ್ಟು ಸಾಮರ್ಥ್ಯವನ್ನ ಮೊದಲನೇ ಬಲ್ಬ್ ಹೊಂದಿದೆ. ನಂತರ ಎರಡನೇ ಬಲ್ಬ್ ಅನ್ನ ನೋಡೋಣ. I² ಅಂದರೆ 4 × 4 16 × ರೋಧ 8. 16 × 8 ನಾವು ಮಾಡಿದಾಗ 128 ವ್ಯಾಟ್ಗಳಷ್ಟು ಸಾಮರ್ಥ್ಯ ಎರಡನೇ ಬಲ್ಬು ಹೊಂದಿದೆ. ಈ ಎರಡೂ ಬಲ್ಬ್ಗಳನ್ನ ಹೋಲಿಸಿ ನೋಡಿದಾಗ ನಮಗೆ ಈ ಎರಡನೇ ಬಲ್ಬಿಗಿರುವಂತಹ ಸಾಮರ್ಥ್ಯ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದ್ರೆ 128 ವ್ಯಾಟ್ಗಳಷ್ಟು. ಹಾಗಾಗಿ ಮೊದಲನೇ ಬಲ್ಬ್ಗಿಂತ ಎರಡನೇ ಬಲ್ಬ್ ಪ್ರಕಾಶಮಾನವಾಗಿ ಉರಿತಾ ಇದೆ. ಈ ರೀತಿಯಾಗಿ ನೀವು ಪ್ರಕಾಶಮಾನವಾಗಿ ಉರಿಯುವ ಬಲ್ಬ್ಗಳನ್ನ ಕಂಡುಹಿಡಿಯಬಹುದು. ಮೊದಲಿಗೆ ರೋಧವನ್ನ ಕಂಡುಹಿಡಿಕೊಳ್ಬೇಕು, ನಂತರ ಅದರ ಮೂಲಕ ಪ್ರವಾಹ ಅಥವಾ ನೇರವಾಗಿ ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯಬಹುದು. ಅದರ ಆಧಾರದ ಮೇಲೆ ಯಾವ ಬಲ್ಬ್ ಹೆಚ್ಚಿನ ಪ್ರಕಾಶಮಾನವನ್ನ ತೋರಿಸ್ತಾ ಇದೆ ಅಂತ ನಾವು ಹೇಳಬಹುದು. ಆದ್ರೆ ಇಲ್ಲೊಂದು ಪ್ರಶ್ನೆ ಇದೆ. ಈ ಎರಡು ಬಲ್ಬ್ಗಳು ಸರಣಿ ಕ್ರಮದಲ್ಲಿ ಜೋಡಿಸಿದ್ರು ಕೂಡ ಒಂದು ಬಲ್ಬ್ ಹೆಚ್ಚಿನ ಪ್ರಕಾಶಮಾನವನ್ನ ತೋರಿಸ್ತಾ ಇದೆ ಹಾಗೂ ಮತ್ತೊಂದು ಕಡಿಮೆ ಪ್ರಕಾಶಮಾನವನ್ನ ತೋರಿಸ್ತಾ ಇದೆ. ಇದಕ್ಕೆ ಕಾರಣ ಏನು? ನೀವೇ ಸ್ವತಃ ಕಂಡುಹಿಡಿಯೋಕೆ ಪ್ರಯತ್ನ ಪಡಿ.